ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋ ಮೊನ್ನೆ ಸೋಮವಾರ ಹುಣ್ಣಿಮೆಯ ದಿನ ದೇವಸ್ಥಾನಕ್ಕೆ ಹೋಗಿದ್ದ ವಿಡಿಯೋ. ನಾವು ಹೋಗಬೇಕಾದ್ರೆ ಕ್ಯಾಬ್ ಬುಕ್ ಮಾಡಿ ಹೋಗಿದ್ವಿ. ಆದರೆ ಟ್ರಾಫಿಕ್ ಮಧ್ಯೆ ಸಿಕ್ಕಾಕೊಂಡು ಕೊನೆಗೆ ಬೋಡ ಬುಕ್ ಮಾಡಿ ಹೋಗಬೇಕಾಯ್ತು. ನಮ್ಮ ಕಡೆ ಕಾರ್ ಹುಣ್ಣಿಮೆ ಅಂದರೆ ಎತ್ತುಗಳನ್ನ ಚೆನ್ನಾಗಿ ತೊಳೆದು ಕೊಂಬುಗಳಿಗೆ ಬಣ್ಣ ಬಳಿದು ಗೆಜ್ಜೆಗಳಿಂದ ಮುಂತಾದ ಆಭರಣಗಳಿಂದ ಅಲಂಕಾರ ಮಾಡಿ ಮೆರವಣಿಗೆ ಮಾಡ್ತಾರೆ. ಮುಂಚೆ ನಮ್ಮ ಕಡೆ ವಟ ಸಾವಿತ್ರಿ ವ್ರತ ಆಚರಣೆ ಸ್ವಲ್ಪ ಕಡಿಮೆ, ಈಗ ಶುರುವಾಗಿದೆ. ಆದರೆ ನಾನಂತೂ ಯಾವತ್ತೂ ಆಚರಣೆ ಮಾಡಿಲ್ಲ. ನಮ್ಮ ಪಕ್ಕದ ಮನೆಯವರು ಗುಜರಾತಿನವರು ವಟ ಸಾವಿತ್ರಿ ವ್ರತವನ್ನ ತುಂಬ ಚೆನ್ನಾಗಿ ಆಚರಿಸುತ್ತಾರೆ. ಅವರ ಜೊತೆಗೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಪ್ರತಿದಿನ ಅಲ್ಲದಿದ್ದರೂ ಹಬ್ಬ ಹರಿದಿನ ಮಿಸ್ ಮಾಡೋ ಹಾಗೆ ಇಲ್ಲ. ದೇವಸ್ಥಾನಕ್ಕೆ ಹೋಗಿದ್ವಿ. ನನಗೆ ಒಂದು ಆಶ್ಚರ್ಯ ಅನಿಸಿದ್ದು, ನಾವು ದೇವಿ ಅಲಂಕಾರಕ್ಕೆ ಸೀರೆ, ಹೂವು, ಕುಂಕುಮ, ಅರಿಶಿಣ ಕೊಡ್ತೇವೆ. ಆದರೆ ಇವರು ವ್ರತ ಮಾಡಿದಾಗ ದೇವಿಗೆ ಮಲ್ಲಿಗೆ ಹೂವು, ಯಾವುದೇ ತರಹದ ಸುಗಂಧ ಹೂವುಗಳು, ಹಣ್ಣುಗಳು, ಸಿಹಿ ಪಾಯಸ, ಅಕ್ಷತೆ, ಅರಿಶಿಣ, ಕುಂಕುಮ, ದೀಪ, ವೀಳ್ಯದೆಲೆ ಮತ್ತು ಅಡಿಕೆ, ದಾರ, ಕೆಂಪು ಬಟ್ಟೆಯ ಜೊತೆಗೆ ಕುಂಕುಮ, ಗಾಜಿನ ಬಳೆ, ಅರಿಶಿಣ, ಕನ್ನಡಿ, ಕಾಜಲ್ ಮತ್ತು ನೇಲ್ ಪಾಲಿಶ್ ಇತ್ಯಾದಿಗಳನ್ನು ದೇವಿಗೆ ಅರ್ಪಿಸುತ್ತಾರೆ. ಸ್ನೇಹಿತರೆ, ಇನ್ನು ಯಾರೆಲ್ಲ ಕನ್ನಡತಿ ಇನ್ ಕಂಪಾಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಪೂಜೆ ಎಲ್ಲ ಮುಗಿಸಿ ಮತ್ತೆ ಬೋಡ ಹತ್ಕೊಂಡು ಮನೆ ಕಡೆ ಹೊರಟಾಯ್ತು. ಬೋಡ ಏನು ಅಂತ ತಿಳ್ಕೊಬೇಕಾದ್ರೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಬೋಡ ಏನು ಅಂತ ತಿಳಿಸ್ತೇನೆ. ದಾರಿ ಮಧ್ಯೆ ಕಬ್ಬಿನ ಹಾಲು ನೋಡಿದ್ದಾಯ್ತು, ಕುಡಿದ್ರಾಯ್ತು ಅಂತ ಹೊರಟ್ವಿ. ಇಲ್ಲಿ ನಮ್ ಕಡೆ ಹಾಗೆ ಕಬ್ಬಿನ ಹಾಲಿನ ಮಷಿನ್ ಇರುತ್ತಲ್ಲ, ಹಾಗೆ ಇಲ್ಲ. ಇವರು ಹೀಗೆ ಕೈಯಿಂದ ಮಷಿನ್ ಆಪರೇಟ್ ಮಾಡ್ತಾರೆ.